ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನೋಡಿ, ಈಗ ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಖತ್ತಾಗಿ ಅವಾಚ್ಯ ಶಬ್ದಗಳಿಂದ ಬೈತಾನೆ ಅಂತ ಇಟ್ಕೊಳ್ಳಿ. ಈಗ ಬೈಸ್ಕೊಂಡವನು ಮಾತುಗಳನ್ನೆಲ್ಲ ಕೇಳ್ತಾನೆ, ಅವಾಚ್ಯ, ಅಶ್ಲೀಲ, ಗಲೀಜು ಮಾತುಗಳೆಲ್ಲ ಕೇಳಿ ತನ್ನನ್ನು ಬೈದ, ತನ್ನನ್ನು ಅವಮಾನಿಸ್ದ ಅಂತ ಹೇಳಿ ಆ ಬೈದವನಿಗೆ ಅಷ್ಟೇ ಪ್ರಮಾಣದಲ್ಲಿ ವಾಪಸ್ ಬೈಯೋದು, ಮತ್ತು ತನ್ನ ಮಾತಿನ ಮೂಲಕನೋ ಅಥವಾ ಬೇರೆಯವರ ನೆರವಿನಿಂದನೋ ಅವನ ಮೇಲೆ ದಾಳಿ ಮಾಡೋದು. ಇದು ಒಂದು ರೀತಿಯ ಪ್ರತಿಕ್ರಿಯೆ, ಇದು ಒಂದು ರೀತಿಯ ಪ್ರತಿಕ್ರಿಯೆ. ಇನ್ನೊಂದು ರೀತಿಯಲ್ಲಿ ನೋಡೋಣ, ಬೈಸ್ಕೊಂಡವನು ತನ್ನನ್ನು ಹೀಗೆ ಬೈದರು, ಅಪಮಾನಿಸಿದ್ರು ಅಂತ ಅವರು ಬೇರೆಯವ್ರ ಹತ್ರ ಎಲ್ಲ ಹೇಳಿಕೊಂಡು ದುಃಖ ತೊಡ್ಕೊಂಡು ಆ ಜನಗಳು ಕೇಳಿಸ್ಕೊಂಡವರೆಲ್ಲರೂ ಅವನಿಗೆ, ಅಂದರೆ ಆ ಬೈದವನಿಗೆ ಬೈದರೆ ಅಥವಾ ಜಗಳಕ್ಕೆ ಹೋದರೆ ತೃಪ್ತಿ ಆಯಿತು ಅನ್ನೋಂತಹ ಧೋರಣೆನ ಇಟ್ಕೊಂಡಿರ್ಬೋದು ಅವನು. ಇನ್ನೊಬ್ಬ ಈ ಯಾರೋ ಬೈತಾ ಇದ್ದಾನಲ್ಲ, ಆ ಬೈತಾ ಇರೋವನು ಅವನ ದೌರ್ಬಲ್ಯದಿಂದ, ಅವನ ವೀಕ್ ಪಾಯಿಂಟ್ ಅದು, ಅದರಿಂದ ಅವನು ಹೀಗೆ ಬೈತಾ ಇದ್ದಾನೆ, ಅವನ ಸ್ವಭಾವನೇ ಹಾಗಿರೋದ್ರಿಂದ ಅವನು ಹಂಗೆ ಬಿಹೇವ್ ಮಾಡ್ತಾ ಇದ್ದಾನೆ, ಅವನ ರೀತಿಯಲ್ಲಿ ನಾನೂ ಕೂಡ ವರ್ತಿಸುವ ಅಗತ್ಯ ಇಲ್ಲ ಅಂತ ಅಂದುಕೊಂಡು ಜಗಳ ಮುಂದುವರಿಯದೇ ಇರುವ ಹಾಗೆ ನೋಡ್ಕೊಳ್ಳೋದು ಕೂಡ ಒಂದು ಧೋರಣೆಯೇ ಅಥವಾ ಆ್ಯಟಿಟ್ಯೂಡ್. ಇದೊಂದು ಕೂಡ ವರ್ತನೆಯ ಧೋರಣೆ. ವ್ಯಕ್ತಿಯ ಧೋರಣೆ ಅಥವಾ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಅವನ ಪ್ರತಿಕ್ರಿಯೆಯ ರೀತಿಯನ್ನು ನಿರ್ಧಾರ ಮಾಡುತ್ತೆ. ನಾನು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಬೇಕು ಅಂತನ್ನೋದು ನನ್ನ ಆ್ಯಟಿಟ್ಯೂಡ್ ನಿರ್ಧಾರ ಮಾಡುತ್ತೆ. ಈ ಆ್ಯಟಿಟ್ಯೂಡ್ ಅಂತ ಅನ್ನೋದಿದೆಯಲ್ಲ, ಧೋರಣೆ, ಅದನ್ನು ತಾನೇ ರೂಪಿಸ್ಕೊಳ್ಬಹುದು ಅಥವಾ ರೂಢಿಸ್ಕೊಳ್ಬೋದು ಪ್ರಾಕ್ಟೀಸ್ ಮಾಡಿಕೊಂಡು, ಅಥವಾ ಸಾಮಾಜಿಕ ಅಥವಾ ಕೌಟುಂಬಿಕ ವಾತಾವರಣದಿಂದಲೂ ಕೂಡ ಇದು ಕಲ್ಚರೈಸೇಷನ್ಗೆ ಒಳಗಾಗಬಹುದು, ಕಲ್ಚರೈಸ್ ಆಗ್ಬೋದು ಅಥವಾ ಸಾಂಸ್ಕೃತೀಕರಣ ಆಗ್ಬೋದು. ಒಟ್ಟಿನಲ್ಲಿ ಮನಸ್ಸಿಗೆ ಧೋರಣೆ ಅನ್ನುವುದು ಅಥವಾ ಸುನೀತಿ, ಅಂದರೆ ಈ ಥರ ಇರಬೇಕು ಅಂತ ಅನ್ನೋದು ತರಬೇತಿ, ಅಂದರೆ ಪ್ರಾಕ್ಟೀಸ್ ಮಾಡುತ್ತಾ ಅದನ್ನು ಹ್ಯಾಬಿಚುಯಲ್ ಮಾಡ್ಕೊಳ್ಳೋದು ಅಥವಾ ರೂಢಿ ಮಾಡ್ಕೊಳ್ಳೋದು. ಯಾವುದೇ ಒಂದು ವಿಷಯವನ್ನು ನೋಡುವ ಬಗೆ ಅಥವಾ ಅದು ಹೀಗೆ ಅಂತ ನಿರ್ಣಯಿಸುವ ಬಗೆ ಇದೆಯಲ್ಲ, ಅದು ರೂಢಿನೇ. ಇದು ಜನರನ್ನ, ವಸ್ತುಗಳನ್ನ, ವಿಷಯಗಳನ್ನ, ನಿಯಮಗಳನ್ನ, ಸಂಗತಿಗಳನ್ನ, ರಾಜಕೀಯ ಅಥವಾ ಸಾಮಾಜಿಕ ವ್ಯವಸ್ಥೆಗಳನ್ನು, ಹೀಗೆ ಯಾವುದನ್ನಾದರೂ ತನ್ನ ನೋಡುವಿಕೆಯ ಬಗೆಯೊಳಗೆ ಅಡಕ ಮಾಡ್ಕೊಳ್ತದೆ. ನಾನು ಹೇಗೆ ನೋಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಇರುತ್ತೆ. ಇದೊಂದು ತನ್ನದೇ ನೋಡುವಿಕೆಯ ಕೇಂದ್ರ ಆಗಿದ್ದು, ಇದರಿಂದಲೇ ಭಾವನೆಗಳನ್ನು, ಅಭಿಪ್ರಾಯಗಳನ್ನು, ಗ್ರಹಿಕೆಗಳನ್ನು, ವಿಶ್ವಾಸಗಳನ್ನು, ನಿರೀಕ್ಷೆಗಳನ್ನು ಮತ್ತು ವ್ಯಾಲ್ಯೂಸ್, ಮೌಲ್ಯಗಳನ್ನು ಮತ್ತು ಉದ್ದೇಶಗಳನ್ನು ನಾವು ಹೊಂದುವುದು ನಾನು ನೋಡುವ ಬಗೆಯಿಂದ. ಈ ಎಲ್ಲ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ನೆಗೆಟಿವ್ ಆಗಾದ್ರೂ ಇರ್ಬೋದು ಅಥವಾ ಪಾಸಿಟಿವ್ ಆಗಾದರೂ ಇರಬಹುದು. ಕೆಲವು ಸಲ ಇದು ಏನದು ಖಚಿತತೆ ಇಲ್ಲದೇ ಇದ್ರೂ ಆಗಿರ್ಬೋದು, ಅಥವಾ ಸ್ವಲ್ಪ ಕನ್ಫ್ಯೂಸ್ಡ್ ಆಗೂ ಇರ್ಬೋದು. ಯಾವ ಥರ ಬೇಕಾದ್ರೂ ಇರಬಹುದು. ನಿಲುವು ಅಥವಾ ಧೋರಣೆಗಳು ಸಾಮಾನ್ಯವಾಗಿ ನಾವು 3 ಘಟಕಗಳನ್ನು ಗುರುತಿಸಬಹುದು. ಯಾವುದೇ ಒಂದು ವಸ್ತು ಅಥವಾ ವಿಷಯ ಅಥವಾ ವ್ಯಕ್ತಿಯಲ್ಲಿ ಯಾವ ಬಗೆಗಳನ್ನು ಉಂಟು ಮಾಡ್ತಾರೆ ಅಂತ, ಅಥವಾ ಭಾವನೆಗಳನ್ನು ಉಂಟು ಮಾಡ್ತಾರೆ ಅಂತ ಅನ್ನೋದು. ಆ ಭಾವನೆಗಳನ್ನ ಹೇಗೆ ಉಂಟು ಮಾಡ್ತಾರೋ ಅವು ಪ್ರಭಾವಿಸುತ್ತವೆ ಅಂತ ಅರ್ಥ. ಅಂದರೆ ನಾವು ಹೇಗೆ ಅವರಲ್ಲಿ ಭಾವನೆ ಉಂಟು ಮಾಡ್ತೀವಿ ಅಂದರೆ ನಾವು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀವಿ ಅಂತ, ನಕಾರಾತ್ಮಕವಾಗಿ ಅಥವಾ ಸಕಾರಾತ್ಮಕವಾಗಿ ನಾವು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತೀವೋ ಆಗ ಆ ವಿಷಯಗಳು ಅವ್ರದ್ದಾಗ್ತವೆ. ಇವುಗಳನ್ನ ನಾವು ಧೋರಣೆ ಅಂತ ಹೇಳ್ತೀವಿ. ಹಾಗೆಯೇ ವ್ಯಕ್ತಿ ತನ್ನ ನಿಲುವು ಅಥವಾ ಧೋರಣೆಯ ಪ್ರಕಾರ ಯಾವುದೇ ವಿಷಯಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾನೆ ಅಥವಾ ಸ್ಪಂದಿಸ್ತಾನೆ ಅಂತ ಅನ್ನೋದು ಅದು ಇನ್ನೊಂದು ರೀತಿ, ಇನ್ನೊಂದು ಅಂಗ. ವ್ಯಕ್ತಿ ತನ್ನ ಮಾತಿನಲ್ಲಿ, ನಡವಳಿಕೆಯಲ್ಲಿ ತನ್ನ ಪ್ರತಿಕ್ರಿಯೆಯನ್ನು ನೀಡುವುದು ಕೂಡ ವರ್ತನಾ ಧೋರಣೆ ಅಥವಾ ವರ್ತನಾ ನೀತಿಯಾಗಿರ್ತದೆ. ಅಂದರೆ ಬಿಹೇವಿಯರಲ್ ಆ್ಯಟಿಟ್ಯೂಡ್
ಆಗ್ತದೆ. ಇನ್ನೊಂದು ಮೂರನೇ ಮುಖ್ಯವಾದಂತಹ ಅಂಶ ಅಂತಂದರೆ ಅರಿವಿನ ನಿಲುವು. ಅಂದರೆ ನಮ್ಮ ತಿಳುವಳಿಕೆ, ನನ್ನ ಅನುಭವ, ಅಧ್ಯಯನ, ಅವಲೋಕನ ಮುಂತಾದದ್ದೆಲ್ಲದರ ಮೂಲಕ ತನ್ನನ್ನು ತಾನು ಎಜುಕೇಟ್ ಮಾಡಿಕೊಂಡು ಒಂದು ತಿಳುವಳಿಕೆಯನ್ನು ಪಡ್ಕೊಂಡಿರ್ತಾರೆ. ಈ ತಿಳುವಳಿಕೆಯ ಆ್ಯಟಿಟ್ಯೂಡ್ ಅಥವಾ ಕಾಗ್ನಿಟಿವ್ ಆ್ಯಟಿಟ್ಯೂಡ್ ಮೂಲಕ ವಸ್ತು ಮತ್ತು ವಿಷಯಗಳನ್ನು ಅಂದುಕೊಳ್ತಾನೆ ಮತ್ತು ಗ್ರಹಿಸ್ತಾನೆ. ಹೀಗೆ ಆಮೇಲೆ ಹೀಗಿರುತ್ತೆ ಅಂತ ಅಂದ್ಬಿಟ್ಟು ವಿಶ್ವಾಸ ತೋರ್ತಾನೆ ಮತ್ತು ಅದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಹೋಗ್ತಾನೆ. ಅಂದರೆ ತನ್ನ ಅರಿವಿನ ಚಟುವಟಿಕೆ ಆಗಿರ್ತದೆ ಎಲ್ಲವೂ ಕೂಡ. ಕೆಲವು ಸಲ ಈ ಧೋರಣೆಗಳು ಸ್ಪಷ್ಟವಾಗಿರ್ತದೆ, ಅಂದರೆ ನೇರವಾಗಿರ್ತದೆ. ಕೆಲವು ಸಲ ಈ ಸಿಂಬಾಲಿಕ್ ಆಗಿರುತ್ತೆ, ಸೂಚ್ಯವಾಗಿರುತ್ತೆ. ನಮ್ಮ ಧೋರಣೆಗಳಲ್ಲಿ ಸ್ಪಷ್ಟತೆಯನ್ನು ಹೊಂದಿರುವವರು ತಮ್ಮ ಭಾವಾಭಿವ್ಯಕ್ತಿ, ಅಂದರೆ ತಮ್ಮ ಎಕ್ಸ್ಪ್ರೆಷನ್ಸ್ಗಳ ಬಗ್ಗೆ ಮತ್ತು ತಮ್ಮ ವರ್ತನೆಗಳ ಬಗ್ಗೆ ಎಚ್ಚರಿಕೆಯನ್ನು ಹೊಂದಿರ್ತಾರೆ. ಎರಡನೇದು, ಯಾರಲ್ಲಿ ಅವರ ಪ್ರಯತ್ನ ಇಲ್ಲದೆಯೇ ಆ ಆ್ಯಟಿಟ್ಯೂಡ್ ಇರ್ತದೆಯೋ, ಅಂದರೆ ಅದೊಂಥರ ಏನದು ಸೂಚಿತವಾಗಿರುತ್ತೆ, ಅಂದರೆ ಸಿಂಬಾಲಿಕ್ ಆಗಿರುತ್ತೆ. ಅದು ಅವರ ಸುಪ್ತ ಚೇತನದಿಂದ, ಅಂದರೆ ಸಬ್ಕಾನ್ಷಿಯಸ್ ಮೈಂಡಿಂದ, ಮನಸ್ಸಿನ ಒಳಪದರದಿಂದ ಆ್ಯಕ್ಟಿವ್ ಆಗಿರುತ್ತೆ. ಹಾಗೆಯೇ ಅವ್ರೇನು ಮಾಡ್ತಾರೆ, ಅವರಿಗೆ ಗೊತ್ತಿಲ್ಲದಿರೋಂಗೆ ವರ್ತಿಸ್ತಾ ಹೋಗ್ತಾ ಇರ್ತಾರೆ. ಉದಾಹರಣೆಗೆ ಸಿಡಿಕ್ಬಿಡೋದು, ರೇಗ್ಬಿಡೋದು ಅಥವಾ ಒಪ್ಕೊಳ್ಳೋದು ಅವರಿಗೆ ಗೊತ್ತಿರೋಲ್ಲ. ಧೋರಣೆಯನ್ನು ರೂಢಿಗೊಳಿಸೋದಕ್ಕೆ ಸಮಾಜ ಸುಧಾರಕರು ಮತ್ತು ಅನುಭಾವಿಗಳು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಆ್ಯಟಿಟ್ಯೂಡ್ನ ಸರಿಮಾಡಲಿಕ್ಕೆ ನಮ್ಮ ಹಿಂದೆ ಅದನ್ನು ತುಂಬ ದೊಡ್ಡ ಪರಂಪರೆ ಇದೆ. ಆಯಾ ಕಾಲಘಟ್ಟದ ಸಮಾಜದಲ್ಲಿ ಈ ಮನಸ್ಸಿನ ಏರಿಳಿತಗಳಿಗೆ ಕಾರಣ ಆಗಿರೋಂಥ ವಿಷಯಗಳನ್ನ ಗುರುತಿಸ್ಬಿಟ್ಟು ಜನರನ್ನು ಧಾರ್ಮಿಕಗೊಳಿಸೋದು ಅಥವಾ ಸಂಸ್ಕೃತೀಕರಣಗೊಳಿಸೋದ್ರು ಏನೋ ಒಂದು ಮಾಡೋದ್ರ ಮೂಲಕ ಒಂದು ದೃಷ್ಟಿಕೋನವನ್ನು ಸ್ಥಾಪಿಸೋದಕ್ಕೆ ತುಂಬ ಪ್ರಯತ್ನಗಳು ಪಟ್ಟಿದ್ದಾರೆ. ಉದಾಹರಣೆಗೆ ಬುದ್ಧ ಹೇಳ್ತಾನೆ, ಒಬ್ಬರನ್ನು ದ್ವೇಷಿಸುವವನು ತಾನು ವಿಷ ತಿಂದು ಮತ್ತೊಬ್ಬರು ಸಾಯಲು ಬಯಸಿದಂತೆ ಅಂತ ಹೇಳ್ತಾನೆ. ಅಂದರೆ ನಾವೇ ಆ ವಿಷ ತಿನ್ಬಾರ್ದು, ದ್ವೇಷಿಸೋದು ಅನ್ನೋದೇ ವಿಷ, ಅದು ನಮ್ಮನ್ನೇ ಹಾಳು ಮಾಡುತ್ತೆ ಅಂತ. ಅದನ್ನೇ ಇನ್ನೊಂದು ರೀತಿಯಲ್ಲಿ ಈ ಯೇಸು ಕಡೆ ಹೋಯಿತು ಅಂದರೆ, ನೀನು ಪ್ರೀತಿಸ್ಕೊಳ್ಳೋ ಹಾಗೆ ನಿನ್ನ ನೆರೆಯವರನ್ನ ಪ್ರೀತಿಸು ಅಂತ ಹೇಳ್ತಾನೆ. ಆಮೇಲೆ ಪ್ರವಾದಿ ಮುಹಮ್ಮದ್ ಅವರ ಕಡೆಗೆ ತಿರುಗಿ ನೋಡಿದ್ರೆ ಹೇಳ್ತಾರೆ, ಪಕ್ಕದ ಮನೆಗೆ, ನಮ್ಮ ನೇಬರ್ಗೆ, ಅವ್ರ ಮನೆಗೆ ಬೆಳಕು ಗಾಳಿಗೆ ತೊಂದರೆ ಆಗದೇ ಇರುವ ಹಾಗೆ ನನ್ನ ಮನೆಯ ಕಟ್ಟಡವನ್ನು ಎತ್ತರಿಸಬಾರದು, ನಾನು ಇರುವುದು ನಮ್ಮ ನೆರೆ ಮನೆಯವರಲ್ಲಿ ಭಯ ಹುಟ್ಟಿಸಬಾರದು. ಒಂದು ವೇಳೆ ನಮ್ಮ ಮನೆಯಲ್ಲಿ ಮಾಡಿರುವ ಸಾರಿನ ಪರಿಮಳ ಅವ್ರ ಮನೆಗೆ ಹೋಗ್ತಾ ಇದೆ ಅಂತಂದರೆ ಅವ್ರ ಮನೆಗೂ ನನ್ನ ಸಾರನ್ನು ಕಳಿಸ್ಕೊಡೋಷ್ಟು ಹೆಚ್ಚಿಸು ಅಂತ ಹೇಳ್ತಾರೆ. ಆಮೇಲೆ ಬಸವಣ್ಣ, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಈ ರೀತಿಯಾಗಿ ಧೋರಣೆಯನ್ನು ಬೆಳೆಸ್ಕೊಳ್ಳೋದು. ಹೀಗೆ ತಮ್ಮ ಸಹಜೀವಿಗಳಲ್ಲಿ ನೈತಿಕ ಧೋರಣೆಯನ್ನು ಮತ್ತು ಧಾರ್ಮಿಕ ಸಂಸ್ಕೃತಿಯನ್ನೇ ಧೋರಣೆಯಾಗಿಸುವಂತಹ ಹಲವಾರು ನೇಮಗಳನ್ನು, ನೈತಿಕತೆಯನ್ನು ರೂಢಿಸೋದಕ್ಕೆ ಪ್ರಯತ್ನ ಪಟ್ಟರು. ಅದು ಏನಂದರೆ ನಮ್ಮ ಮನಸ್ಸಿನ ಧೋರಣೆಗೆ ಮಾಡಿರುವಂತಹ ಸಾಮೂಹಿಕ ಪ್ರಯತ್ನಗಳಂದರೆ ಚೆನ್ನಾಗಿರಬೇಕು ಅಂತ, ನಮ್ಮ ಮನಸ್ಸಿನ ಧೋರಣೆನೇ ದೃಷ್ಟಿಕೋನವೇ ಇರಬೇಕು ಅಂತ. ಒಂದು ಉಬುಂಟು ಅಂತ ಒಂದು ವಿಷಯ ಇದೆ, ನಾನು ನಿಮ್ಮ ಜೊತೆ ಹಂಚ್ಕೊಬೇಕು. ಆಫ್ರಿಕಾದಲ್ಲಿ ಒಂದು ಬುಡಕಟ್ಟಿನ ಸಂಸ್ಕೃತಿ, ಅದು ಉಬುಂಟು ಅಂತ. ಅದು ನನ್ನ ಹಿತ ಎಲ್ಲರ ಹಿತದಲ್ಲಿದೆ ಅನ್ನುವಂತಹ ಒಂದು ಸಹಕಾರ ತತ್ವ. ಅಂದರೆ ಆ ಸಾಂಸ್ಕೃತಿಕ ಪರಿಸರದ ಸಮಾಜದಲ್ಲಿ ಬೆಳೆದಿರುವ ಮಕ್ಕಳಿಗೆ ಸ್ಪರ್ಧೆ ಅನ್ನೋದೇ ಗೊತ್ತಿಲ್ಲ. ರೇಸಲ್ಲಿ ಗೆದ್ದವರಿಗೆ ಹಣ್ಣು ಅಂತ ಯಾರೋ ಒಬ್ರು ಹೇಳಿದ್ದಕ್ಕೆ ಯಾವ ಮಕ್ಕಳು ನಾ ಮೊದಲು ತಾ ಮೊದಲು ಅಂತ ಓಡಲೇ ಇಲ್ಲ. ಎಲ್ಲರೂ ಒಟ್ಟಿಗೆ ಕೈ ಹಿಡ್ಕೊಂಡು ಹಣ್ಣಿನ ಬುಟ್ಟಿ ಕಡೆಗೆ ನಡೆದರು. ಉಬಂಟು ಸಾಂಸ್ಕೃತೀಕರಣಕ್ಕೆ ಒಳಗಾಗಿದ್ದ ಮಕ್ಕಳ ಧೋರಣೆ ಹೆಂಗಿತ್ತು ಅಂದರೆ ಸಹಾನುಭೂತಿ, ಸಹಬಾಳ್ವೆ, ಇವುಗಳೇ ಪ್ರಭಾವ ಅವರಲ್ಲಿ. ಆ ಪ್ರಭಾವದಿಂದ ಅದನ್ನೇ ತಮ್ಮ ವರ್ತನೆಯಲ್ಲಿ ತೋರಿದ್ರು ಅವರು. ಒಟ್ಟಾರೆ ಒಬ್ಬ ವ್ಯಕ್ತಿ ತನ್ನ ಸಾಮುದಾಯಿಕ ಬದುಕಿನಲ್ಲಿ ಸಹಬಾಳ್ವೆ ಮತ್ತು ಶಾಂತಿಯಿಂದ ಪರಸ್ಪರ ಸಹಕಾರದಲ್ಲಿ ಬದುಕಕ್ಕೆ ಬಹಳ ಹಿಂದಿನಿಂದಲೂ ನಾನಾ ಆಯಾಮಗಳಲ್ಲಿ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ನೈತಿಕವಾಗಿ ಎಲ್ಲ ರೀತಿಯಲ್ಲೂ ಪ್ರಯತ್ನಗಳಾಗ್ತಾ ಇದೆ. ಈಗ ಹೊಸ ಮನಃಶಾಸ್ತ್ರೀಯ ಯುಗದಲ್ಲಿ
ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಆ ಥರದ್ದೆಲ್ಲನೂ ವರ್ಕ್ಶಾಪ್ಗಳಾಗ್ತಾ ಇರ್ತದೆ. ಅವೇ ವಿಷಯಗಳನ್ನು ಮನೋವೈಜ್ಞಾನಿಕವಾಗಿ ಅವು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಈ ಸಮಾಜೋಧಾರ್ಮಿಕ ಸುಧಾರಕರು ಎಲ್ಲರೂ ಮಾಡಿದ್ದು ಏನು ಅಂತಂದರೆ ಕಾಗ್ನಿಟಿವ್ ಅಪ್ರೋಚ್ ಅಥವಾ ಅರಿವಿನ ಸುನೀತಿಯ ಮಾರ್ಗವೇ ಆಗಿತ್ತು ಅಂತ. ನಮ್ಮ ನೋಡುವ ಬಗೆಯನ್ನು ನಾವು ರೂಢಿಸಿಕೊಳ್ಳಬೇಕು. ನೋಡುವ ಬಗೆಯೇ ಅಥವಾ ಧೋರಣೆಯೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ, ನಮ್ಮ ಮನಸ್ಥಿತಿಯನ್ನು ರೂಪಿಸ್ತದೆ, ನಮ್ಮ ಮನಸ್ಥಿತಿಗೆ ಪರಿಸ್ಥಿತಿಯೂ ಕೂಡ ರೂಪುಕೊಳ್ಳತ್ತೆ ಅಂತ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.